ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓವರ್ಲಾಕ್ ಮೂವ್ಮೆಂಟ್ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ, ಫೀಡಕ್ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡೋದು ಅಂತ. ಇದು ಕೆಲವ್ರಿಗೆ ಇನ್ನೂ ತುಂಬ ಜನ ಗೊತ್ತಿಲ್ಲ, ಅವ್ರಿಗೆಲ್ಲ ಯೂಸ್ಫುಲ್ ಆಗಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸಬರೆಲ್ಲ ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಹಂಗೆ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ. ನಾವು ಓವರ್ಲಾಕಲ್ಲಿ ಜೇಂಟ್ ಮೂವ್ ಆಗ್ತಾಯಿಲ್ಲ, ಸೈಡ್ ಸಿಮ್ ಆಗಿರ್ಬೋದು, ಬ್ಯಾಕ್ ರೇಜ್ ಆಗಿರ್ಬೋದು, ಇಲ್ಲ ಜೇಂಟ್ ಮೂವ್ ಆಗ್ತಾಯಿಲ್ಲ ಅಂದರೆ ನಾವು ಅಡ್ಜಸ್ಟ್ ಮಾಡೋದು ಮೇನು ಫೀಡಾಕ್ ಅಡ್ಜಸ್ಟ್ ಮಾಡ್ತೀವಿ. ನಮಗೆ ಗೊತ್ತಿರೋಂಗಿಲ್ಲ, ಫ್ರಂಟ್ ಫೀಡಾಕ್ ಹೈಟ್ ಮಾಡ್ತೀವಿ, ಇಲ್ಲ ಡೌನ್ ಫೀಡಾಕ್ ಬ್ಯಾಕ್ ಡೌನ್ ಮಾಡ್ತೀವಿ, ಇಲ್ಲ ಉಲ್ಟಾ ಮಾಡ್ತೀವಿ, ಬ್ಯಾಕ್ ಹೈಟ್ ಮಾಡಿ ಫ್ರಂಟ್ ಡೌನ್ ಮಾಡ್ತೀವಿ. ಇದರಲ್ಲಿ ಇಷ್ಟೇನು ಅಡ್ಜಸ್ಟ್ಮೆಂಟು ತುಂಬ ಜನಕ್ಕೆ ಇಷ್ಟೇನಾ ಅಂತ ಅನಿಸುತ್ತೆ. ಇನ್ನೂ ಒಂದು ಆಪ್ಷನ್ ಇದೆ, ಜೇಂಟ್ ಮೂವ್ ಆಗ್ತಾಯಿಲ್ಲ ಓವರ್ಲಾಕಲ್ಲಿ ಅದು ಯಾವ ಥರ ಸೆಟ್ ಮಾಡೋದು ಅಂತ. ಎಲ್ಲ ಬ್ರ್ಯಾಂಡಲ್ಲೂ ಎಲ್ಲ ಮಿಷಿನಲ್ಲೂ ಈ ಸೆಟ್ಟಿಂಗ್ ಇದ್ದೇ ಇರುತ್ತೆ. ಅದಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ, ಫ್ರೆಶ್ ಫುಡ್ ತೆಗೆದುಬಿಡ್ತೀನಿ. ಮೇನು ನಾವು ಸೈಡ್ ಡೋರ್ ಬಿಚ್ಕೋಬೇಕಿದ್ದನು. ಓಕೆನಾ, ಸೈಡ್ ಡೋರ್ ಫುಲ್ ರಿಮೂವ್ ಮಾಡಬೇಕು, ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನೀವು ಓಕೆ ಹಂಗೆ ತೆಗೆದುಬಿಟ್ರು ಓಕೆ, ನೋ ಅಬ್ಜೆಕ್ಷನ್, ನಾನು ಹಂಗೆ ಬಿಡ್ತೀನಿ. ನಿಮಗೆ ಇಲ್ಲೊಂದು ಆಲಂಕಿ ಸ್ಕ್ರೂ ಕಾಣುತ್ತೆ, ಕಾಣ್ತಾ ಇದೆಯಾ? ಇಲ್ಲೊಂದು ಆಲಂಕಿ ಸ್ಕ್ರೂ ಇದೆ, 2mm ಸ್ಕ್ರೂ. ಇದನ್ನು ರಿಮೂವ್ ಲೈಟ್ ಲೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಇದರಲ್ಲಿ ಸೆಟ್ಟಿಂಗ್ ಮಾಡ್ಬೋದು, ಜೇಂಟ್ ಮೂವ್ ಆಗ್ತಂದ್ರೆ ಅಡ್ಜಸ್ಟ್ ಮಾಡ್ಬೋದು ಅಂತ. ಓಕೆ, ಇದನ್ನು ಲೂಸ್ ಮಾಡಿದೆ ಈಗ. ಓಕೆನಾ, ಅದಾದಮೇಲೆ ಕ್ಯಾಮ್ ಪಕ್ಕದಲ್ಲಿ ನಿಮಗೆ ಗಾರ್ಡ್ ಇದೆ, ಇದು ಥ್ರೆಡ್ ಗೈಡ್ದು. ಇದು ನಿಮಗೆ ಸ್ಕ್ರೂಡೇಜ್ ಟೈಪ್ ಕಾಣ್ತಾ ಇದೆಯಾ? ಈಗ ಕ್ಯಾಮ್ ಮೇಲೆತ್ತೀನಿ, ಇವಾಗ ನೀಟಾಗಿ ಕಾಣುತ್ತೆ ನೋಡಿ ನಿಮಗೆ. ಇದೆಲ್ಲ ಅಡ್ಜಸ್ಟ್ ಮಾಡೋ ಆಪ್ಷನ್ ಇದೆ. ಇವಾಗ ನಾನು ಟೆಕ್ಸ್ನ ಸೈಡ್ಗೆ ಎತ್ತಿಡ್ತೀನಿ. ಇವಾಗ ನೋಡಿ, ಅದನ್ನು ತಿರುಗಿಸ್ತೀನಿ. ಫೀಡಾಕ್ ಮೂಮೆಂಟ್ ಯಾವ ಥರ ಚೇಂಜ್ ಆಗುತ್ತೆ ಕಾಣ್ಬೋದು ಇವಾಗ ನಿಮಗೆ. ನೋಡಿದ್ರಲ್ಲ ಯಾವ ಥರ ಚೇಂಜ್ ಆಗ್ತಾಯಿದೆ. ಮೂಮೆಂಟ್ ತಕ್ಕಾಗಿ ನೀವು ಅಡ್ಜಸ್ಟ್ ಮಾಡ್ಬೋದು. ಜೇಂಟ್ ಮೂವ್ ಆಗ್ತಾಯಿಲ್ಲ ಅಂದರೆ ಓಕೆನಾ. ಇದು ಒಂದ್ಸರಿ ಯಾರೆಲ್ಲ ಜೇಂಟ್ ಮೂವ್ ಆಗಲ್ಲ, ಸೈಡ್ ಸಿಮ್ ಆಗೋದು, ಬ್ಯಾಕ್ ರೇಜ್ ಆಗಿರ್ಬೋದು, ಇನ್ಸಿಮ್ ಆಗಿರ್ಬೋದು, ಓವರ್ಲಾಕ್ ಒಳ್ಳೆನೇ ಇದ್ದರೆ ಏನಕ್ಕೆ ಜೇಂಟ್ ಮೂವ್ ಆಗ್ತಾಯಿದ್ದು ಒಂದ್ಸಲ ಅಡ್ಜಸ್ಟ್ ಮಾಡಿ, 100% ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ, ಎಲ್ಲರೂ ಫ್ರಂಟ್ ಫೀಡಾಕು ಬ್ಯಾಕ್ ಫೀಡಾಕೆಲ್ಲ ಅಡ್ಜಸ್ಟ್ ಮಾಡಿ ಟ್ರೈ ಮಾಡಿರ್ತೀರ, ಇಲ್ಲ ಪ್ಯಾಕಿಂಗ್ ಕೊಡ್ತೀರ ಕೆಲವರು. ಅವ್ರಿಗೆ ಈ ವಿಡಿಯೋ ಇದು ಸಹ ಟ್ರೈ ಮಾಡಿ ನೋಡಿ, ನಿಮಗೆ 100% ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮಗೆ ಜೇಂಟ್ ಮೂವ್ ಆಗ್ತಾಯಿಲ್ಲ ಅಂದರೆ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ.